ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬ್ರದರ್ಸ್ ಫುಡ್ ಚಾನಲ್ಗೆ ಸ್ವಾಗತ. ಪ್ರಿಯರೇ, ಇವತ್ತಿನ ದಿನದಲ್ಲಿ ನಾವು ಹಾಗಲಕಾಯಿ ಚಿಪ್ಸ್ ಮಾಡ್ತಾ ಇದ್ದೀವಿ. ಪ್ರಿಯರೇ, ಈ ಹಾಗಲಕಾಯಿ ಚಿಪ್ಸ್ ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ತಮ್ಮೆಲ್ಲರ ಹತ್ರ ಒಂದು ಮನವಿ ಇದೆ ಪ್ರಿಯರೇ. ಏನಂತಂದರೆ, ನಮ್ಮ ಚಾನಲ್ ಮೊದಲನೇ ಬಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋ ಒಳಗಡೆ ಹೋಗಿ ಪ್ರಿಯರೇ. ವಿಡಿಯೋ ಆನ್ ಮಾಡಿಬಿಟ್ಟು ನೋಡಿರಿ ಮತ್ತು ಕಲ್ಕೊಳ್ರಿ ಪ್ರಿಯರೇ. ಮಾಡಿ ತಿಂದು ನೋಡಿ. ಮತ್ತು ಹಾಗೆ ನಿಮಗೆ ಚೆನ್ನಾಗಿ ಕಾಣಿಸ್ತಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ನಿಮ್ಮ ಬಂಧು ಬಾಂಧವರಿಗೂ ಶೇರ್ ಮಾಡಿರಿ. ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡೋಣ ಬನ್ನಿ ಪ್ರಿಯರೇ. 1/4 kg ನಾವು ಹಾಗಲಕಾಯಿ ತಂದಿದ್ದೇವೆ ಪ್ರಿಯರೇ. ಹಾಗಲಕಾಯಿ ತಂದುಬಿಟ್ಟು ಸಣ್ಣ ಸಣ್ಣಕ್ಕಾಗಿ ಚಿಪ್ಸ್ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಸಣ್ಣ ಸಣ್ಣಗೆ ತೆಳು ಆಗಿ ರೌಂಡ್ ಆಗಿ ನಾವು ಕಟ್ ಮಾಡ್ತಾಯಿದ್ದೀವಿ ಪ್ರಿಯರೇ. ಕಟ್ ಮಾಡುವಾಗ ನಾವು ನೀರಿನ ಒಳಗಡೆ ಉಪ್ಪು ಹಾಕಿದ್ದೀವಿ ಮತ್ತು ಅರ್ಧ ನಿಂಬೆಹಣ್ಣು ಹಾಕಿದ್ದೀವಿ ಪ್ರಿಯರೇ. ಅದರೊಳಗಡೆ ನೀರೊಳಗಡೆ ಅರ್ಧ ನಿಂಬೆಹಣ್ಣು, ಸ್ವಲ್ಪ ಉಪ್ಪು, ಜಾಸ್ತಿನೇ ಇರಬೇಕು ಉಪ್ಪು. ಆ ಉಪ್ಪು ನಿಂಬೆಹಣ್ಣು ಎರಡು ಮಿಕ್ಸ್ ಮಾಡಿದರೆ ಒಳಗಡೆ ಕಹಿ ಎಲ್ಲ ಬಿಟ್ಕೊಳ್ಳುತ್ತೆ ಪ್ರಿಯರೇ. ನೋಡಿ, ಇವಾಗ ಸಣ್ಣ ಸಣ್ಣಕ್ಕಾಗಿ ತೆಳು ಆಗಿ ನಾವು ಕಟ್ ಮಾಡಿ ನೀರು ಒಳಗಡೆ ಅದೇನು ಮಾಡಿದ್ವಿ, ನೆನೆಸ್ತಾ ಇದ್ದೀವಿ ಪ್ರಿಯರೇ. ಒಂದು 10 ನಿಮಿಷ ಅದು ನೆನೆಸಿಡಬೇಕು ಪ್ರಿಯರೇ. ಹತ್ತು ನಿಮಿಷ ನೆನೆಸಿಟ್ಟಿದ್ದೀವಿ. ಅದನ್ನು ಚೆನ್ನಾಗಿ ಮತ್ತೆ ಒಂದು ಸರಿ ಅದರೊಳಗಡೆ ಉಪ್ಪಿನ ನೀರು ಒಳಗಡೆ ಕಲಕ್ಬಿಟ್ಟು ಅದು ಸಪ್ರೇಟಾಗಿ ತೆಗಿಬೇಕು ಪ್ರಿಯರೇ. ತೆಗೆ ಹೊತ್ತಿನಾಗ ಹಿಂಡಬೇಕು, ಅವು ಚಿಪ್ಸ್ನ ಹಿಂಡಬೇಕು. ಹಾಗಲಕಾಯಿ ಪೀಸ್ಗಳನ್ನು ಹಿಂಡಿಬಿಟ್ಟು ಇದರೊಳಗಡೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ 2 ಸ್ಪೂನು ಕಡಲೆ ಹಿಟ್ಟು, 3 ಸ್ಪೂನ್ ಹಾಕ್ತಾಯಿದ್ದೀನಿ ಪ್ರಿಯರೇ. 3 ಸ್ಪೂನು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು 2 ಸ್ಪೂನು, ಕಾರ್ನ್ಫ್ಲೋರ್ ಹಿಟ್ಟು 2 ಸ್ಪೂನು, ಕಡ್ಡಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ದು, ಅದರಾಗೆ ಒಂದು ಅರ್ಧ ಸ್ಪೂನು ಓಂ ಕಾಳು ಮತ್ತು ಎಳ್ಳು ಪ್ರಿಯರೇ, 1 ಸ್ಪೂನು ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ 1 ಸ್ಪೂನು ಖಾರ ಪುಡಿ ಹಾಕ್ತಾ ಇದ್ದೀವಿ. ಅದರೊಳಗಡೆ ನೀರನ್ನು ನಿಧಾನವಾಗಿ ಸ್ವಲ್ಪ ಹಾಕೋಬೇಕು ಪ್ರಿಯರೇ. ಒಂದೇ ಸಲ ಹಾಕ್ದಿರಂದರೆ ತೆಳುವಾಗ್ತದೆ, ಚಿಪ್ಸ್ಗಳು ಸರಿಯಾಗಿ ಬರಲ್ಲ. ಕ್ರಿಸ್ಪಿಯಾಗಿ ಬರಬೇಕು, ಸ್ಪೈಸಿಯಾಗಿರ್ಬೇಕಂತಂದರೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಬೇಕು ಪ್ರಿಯರೇ. ಅದನ್ನು ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಡ್ರಿ. ಇನ್ನೂ ಮೇಲ್ಗಡೆ ಅದು ಹುಳಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅರ್ಧ ನಿಂಬೆ ಹಣ್ಣು ಹಿಂಡ್ತಾ ಇದ್ದೀನಿ. ಯಾಕಂದರೆ ಹುಳಿ ಖಾರ ಉಪ್ಪಿದ್ರೆ ತಿನ್ನಕ್ಕೆ ಚೆನ್ನಾಗಿರ್ತದೆ ಪ್ರಿಯರೇ. ಕಲಿಸ್ಬಿಟ್ಟು ಒಂದೊಂದಾಗಿ ಎಣ್ಣೆ ಬಿಸಿ ಮಾಡಿದ್ದಿತ್ತಾಗಲೇ ಅದು ಫಿಂಗರ್ ಚಿಪ್ಸ್ ಮಾಡಿದ ಅದೇ ಎಣ್ಣೆ ಒಳಗಡೆ ನಾವು ಒಂದೊಂದು ತೆಗೆದುಬಿಟ್ಟು ಹಾಕ್ತಾ ಇದ್ದೀವಿ ನೋಡ್ರಿ. ಎಣ್ಣೆ ಒಳಗಡೆ ಉರಿನ ಸ್ಲೋ ಆಗಿಡಬೇಕು ಪ್ರಿಯರೇ. ತುಂಬ ಸ್ಪೀಡಾಗಿ ಬಿಟ್ಟರೆ ಬೆಂದಂಗೆ ಆಯ್ತವೆ, ಕಲರ್ ಬರ್ತದೆ, ಅದ್ರ ಒಳಗಡೆ ಹಸಿ ಇರ್ತವೆ ಹಾಗಲಕಾಯಿಗಳು. ಅದಕ್ಕೋಸ್ಕರ ನೀವೇನು ಮಾಡಿರಿ, ಉರಿನ ಕಮ್ಮಿ ಇಟ್ಕೊಡ್ರಿ, ಸ್ಲಿಮ್ ಆಗಿ ಇಟ್ಕೊಡ್ರಿ. ಉರಿನ ಸಣ್ಣಕ್ಕೆ ಉರಿ ಇಟ್ಕೊಂಡು ಒಂದೊಂದಾಗಿ ಬಿಡ್ರಿ. ಒಂದೊಂದಾಗಿ ಬಿಟ್ಬಿಟ್ಟು ಅದು ಒಂದು 5 ಇಲ್ಲ 10 ನಿಮಿಷ ಆಗಿದ್ಮೇಲೆ ಬ್ರೌನ್ ಕಲರ್ ಬಂದಮೇಲೆ ಅದನ್ನು ಹೊರಗಡೆ ತೆಗಿರಿ ಪ್ರಿಯರೇ. ಅವು ಹಾಕಿದ ಮೇಲೆ ಮತ್ತೆ ನಾವು ಅದನ್ನು ಮಾಡ್ತೀವಿ, ಮೊಗುಚ್ತಾ ಇದ್ದೀವಿ. ಅಂದರೆ ಹಿಂಗೆ ಉಲ್ಟಾ ಪಲ್ಟಾ ತಿರುಗಿಸ್ತಾ ಇರಬೇಕು. ಅದು ಕೆಳಗೆ ಸೈಡ್ ಬಂದರೆ ಮೇಲೆ ಸೈಡ್ ಬೇಯಲ್ಲ. ಇವಾಗ ನೋಡಿ ಪ್ರಿಯರೇ, ಇಷ್ಟೊಂದು ಮಾಡಿದೆವು ನೋಡಿ, ಹಾಗಲಕಾಯಿ ಚಿಪ್ಸು ರೆಡಿಯಾಗಿದ್ದೇವೆ ಪ್ರಿಯರೇ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ರಿಯರೇ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಿ.